ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ಕ್ಲಾಸಲ್ಲಿ ನಾವೇನು ಅಭ್ಯಾಸ ಮಾಡ್ತಾ ಇದ್ದೀವಿ ಅಂದರೆ, ರಾಸಾಯನಿಕ ಕ್ರಿಯೆಗಳು ನಡಿಬೇಕಾದ್ರೆ ಪರಮಾಣುಗಳು ಅಥವಾ ಧಾತುವಿನ ಪರಮಾಣುಗಳು ಒಂದು ಇನ್ನೊಂದರೊಂದಿಗೆ ವರ್ತಿಸ್ಬೇಕಂದ್ರೆ ಏನು? ಅವುಗಳ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗಳು ವರ್ಗಾವಣೆ ಆಗಬೇಕು ಅಥವಾ ಹಂಚಿಕೆ ಆಗಬೇಕು. ಇನ್ನು ನಮ್ಮ 8th ಸಿಲೆಬಸ್ ಅಲ್ಲಿ ತುಂಬಾ ಶಾರ್ಟ್ ಆಗಿ ಕೊಟ್ಟಿದ್ದಾರೆ ಅಂತ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಯನ್ನು ಹೇಳಬೇಕಾದ್ರೆ ಹೇಳಿದೆ. ಆದ್ರೆ ಅದನ್ನು ಸ್ವಲ್ಪ ಕ್ಲಿಯರ್ ಆಗಿ ತಿಳ್ಕೊಂಡು ಆಮೇಲೆ ನಾವೇನ್ ಮಾಡೋಣ ಅಂದ್ರೆ ಮುಂದೆ ಹೋಗೋಣ. ಒಂದು ಎಕ್ಸಾಂಪಲ್ ತಗೊಂಡು ಯಾವ ರೀತಿಯಾಗಿ ಇಲೆಕ್ಟ್ರಾನ್ಗಳು ವರ್ಗಾವಣೆ ಆಗ್ತಾವ, ಒಂದು ಎಕ್ಸಾಂಪಲ್ ತಗೊಂಡು ಯಾವ ರೀತಿಯಾಗಿ ಇಲೆಕ್ಟ್ರಾನ್ಗಳು ಹಂಚಿಕೆ ಆಗ್ತಾವ ಅನ್ನೋದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹೌದಾ? ಈಗ ಧಾತುಗಳೊಂದಿಗೆ ವರ್ತಿಸಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿದೆ, ಪರಮಾಣುವಿನ ಹೊರಕವಚದಲ್ಲಿರುವಂತಹ ಇಲೆಕ್ಟ್ರಾನ್ಗಳು ಏನ್ ಮಾಡ್ಬೇಕು, ಹಂಚಿಕೆ ಆಗ್ಬೇಕು ಅಥವಾ ವರ್ಗಾವಣೆ ಆಗ್ಬೇಕು. ಹಂಗಾದ್ರೆ ಮೊದಲು ನಮ್ಗೆ ಏನ್ ಗೊತ್ತಾಗಬೇಕಂದ್ರೆ ಪರಮಾಣುವಿನ ರಚನೆ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ ನಾನು ವರ್ಗಾವಣೆಯನ್ನು ಮೊದಲು ಹೇಳ್ತೀನಿ. ಏನು? ಇಲೆಕ್ಟ್ರಾನ್ಗಳ ವರ್ಗಾವಣೆ. ಇದನ್ನ ನಾವು 6th 7th ಅಲ್ಲಿ ಅಷ್ಟೊಂದು ಅಭ್ಯಾಸ ಮಾಡಿಲ್ಲ, ಅದಕ್ಕೆ ಇದೊಂದು ಸ್ವಲ್ಪ ಬೇಸಿಕ್ ಆಗ್ತದೆ, ಅದಕ್ಕೆ ಹೇಳಿ ಮುಂದೆ ಹೋಗ್ಬೇಕಂತೇಳಿ ಅನ್ಕೊಂಡಿದೀನಿ. ಫಾರ್ ಎಕ್ಸಾಂಪಲ್ ನಾನು ಸೋಡಿಯಂ ತಗೋತೀನಿ. ಹೌದಾ? ಸೋಡಿಯಂನ ಪರಮಾಣು ಸಂಖ್ಯೆ 11. ಇದ್ರ ಇಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ 1s2 2s2 2p6 3s1. ಪರಮಾಣು ಸಂಖ್ಯೆ ಎಷ್ಟು? 11. 2 + 2 4, 4 + 6 10 11. ಸೋಡಿಯಂನ ಇಲೆಕ್ಟ್ರಾನ್ ವಿನ್ಯಾಸ. ಇನ್ನು ಸೋಡಿಯಂನ ಪರಮಾಣು ಸಂಖ್ಯೆಗೆ ಅನುಗುಣವಾಗಿ ಇಲೆಕ್ಟ್ರಾನ್ ವಿನ್ಯಾಸ ಬರ್ದ್ವಿ. ಹೌದಾ? ಈ ಕಾನ್ಸೆಪ್ಟ್ ಹೇಳ್ಬೇಕಾದ್ರೆ 2 ಅಂಶಗಳು ಬರ್ತಾವ. ಒಂದು ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಮಾಡಿದಾರೆ ಅದಂದ್ರೆ, ಏನು ವರ್ಗಾವಣೆ ಅಥವಾ ಹಂಚಿಕೆಗೆ ಯಾವ ಕಾರಣ ಆಗ್ತಾವ ಅಂತ ಹೇಳಿದಾರೆ ಅಂದ್ರೆ ವ್ಯಾಲೆನ್ಸಿ ಎಲೆಕ್ಟ್ರಾನ್ಗಳಂತ ಹೇಳ್ಬಿಟ್ಟಿದ್ದಾರೆ. ವ್ಯಾಲೆನ್ಸಿ ಎಲೆಕ್ಟ್ರಾನ್ಗಳಂದ್ರೆ ಒಂದ್ ಸ್ವಲ್ಪ ಮುಂದೆ ಹೋಗಿ 9th 10th ಅಲ್ಲಿ ನಿಮ್ಗೆ ಅದು ಕನ್ಫ್ಯೂಷನ್ ಮಾಡುತ್ತೆ. ಅದಕ್ಕೆ ಕ್ಲಿಯರ್ ಮಾಡೋಗೋಸ್ಕರ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಬೇರೆ, ವ್ಯಾಲೆನ್ಸಿ ಬೇರೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡಿ, ಲಕ್ಷ ಕೊಡ್ರಿ. ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಬೇರೆ, ವ್ಯಾಲೆನ್ಸಿ ಬೇರೆ. ಹೆಂಗ್ ಬೇರೆ ಅಂತ ಹೇಳ್ತೀನಿ. ಹೊರಕವಚದಲ್ಲಿರುವಂತಹ ಇಲೆಕ್ಟ್ರಾನ್ಗಳು ವ್ಯಾಲೆನ್ಸ್ ಎಲೆಕ್ಟ್ರಾನ್. ಒಂದು ಧಾತುವಿನ ಇಲೆಕ್ಟ್ರಾನ್ ವಿನ್ಯಾಸ ಬಿಡ್ತೀವಿ ಅಥವಾ ಒಂದು ಧಾತುವಿನ ಪರಮಾಣು ಕವಚವನ್ನು ರಚಿಸ್ತೀವಿ. ಆ ರಚಿಸಿದಾಗ ಹೊರಕವಚದಲ್ಲಿ ಏನು ಇಲೆಕ್ಟ್ರಾನ್ಗಳು ಇರ್ತಾವಲ್ಲ, ಆ ಇಲೆಕ್ಟ್ರಾನ್ಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು ಅಂತ ಕರಿತೀವಿ. ಹೌದಾ? ಇನ್ನ ವ್ಯಾಲೆನ್ಸಿ ಅಂದ್ರೆ ಏನ್ ಸರ? ಈ ಹೊರಕವಚದಲ್ಲಿರುವಂತಹ ಇಲೆಕ್ಟ್ರಾನ್ಗಳು ಕೆಲವು ಸಲ ಏನ್ ಮಾಡ್ತಾವ, ಇಲೆಕ್ಟ್ರಾನ್ಗಳನ್ನ ಕೊಡ್ತಾವ ಅಥವಾ ತಗೊಳ್ತಾವ. ನಾನು ಹೇಳದ್ನಲ್ಲ, ಏನು ವರ್ಗಾವಣೆ ಅಥವಾ ಹಂಚಿಕೆ. ಈ ಕೊಡುವಂತಹ ಮತ್ತು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಯಾವ ಪಾಲ್ಗೊಳ್ತಾವಲ್ಲ ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವು ವ್ಯಾಲೆನ್ಸಿ ಅಂತ ಕರಿತೀವಿ. ಧಾತುವಿನ ಸಂಯೋಗ ಸಾಮರ್ಥ್ಯವೇ ವ್ಯಾಲೆನ್ಸಿ ಅಂತ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡಿದೀವಿ ಅಥವಾ 8th ಅಭ್ಯಾಸ ಮಾಡ್ತೀವಿ. ಧಾತುವಿನ ಸಂಯೋಗ ಸಾಮರ್ಥ್ಯ ವ್ಯಾಲೆನ್ಸಿ. ಸಂಯೋಗ ಸಾಮರ್ಥ್ಯ ಅಂದ್ರೇನು? ಧಾತುವಿನ ಸಂಯೋಗ ಸಾಮರ್ಥ್ಯ ಹೆಂಗ್ ನಿರ್ಧಾರ ಆಗ್ತದೆ? ಅದ್ರ ಹೊರಕವಚದಲ್ಲಿರುವಂತಹ ಇಲೆಕ್ಟ್ರಾನ್ಗಳು ಯಾವ ಪಾಲ್ಗೊಳ್ತಾವಲ್ಲ ಅವಷ್ಟೇ. ಕೆಲವು ಸಲ ಹೊರಕವಚದಲ್ಲಿರುವಂತಹ ಎಲ್ಲಾ ಇಲೆಕ್ಟ್ರಾನ್ಗಳು ಏನಾಗಲ್ಲ, ವರ್ಗಾವಣೆ ಮತ್ತು ಹಂಚಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಅದಕ್ಕೆ ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು ಬೇರೆ, ವ್ಯಾಲೆನ್ಸಿ. ಈಗ ಸೋಡಿಯಂನ ಹೊರಕವಚದಲ್ಲಿ ಒಂದು ಇಲೆಕ್ಟ್ರಾನ್ ಇದೆ. ಒಂದು ಇಲೆಕ್ಟ್ರಾನ್ ಕೊಡ್ತದ ಅಥವಾ ಒಂದು ಇಲೆಕ್ಟ್ರಾನ್ ತಗೋತದ. ಹಂಗಾದ್ರೆ ಅದರ ವ್ಯಾಲೆನ್ಸಿ ಎಷ್ಟಿದೆ? 1. ಅದರ ವ್ಯಾಲೆನ್ಸಿ ಎಷ್ಟಿದೆ? 1. ಇನ್ನ ನಾನು ಕ್ಲೋರಿನ್ ತಗೋತೀನಿ. ಫಾರ್ ಎಕ್ಸಾಂಪಲ್ ಕ್ಲೋರಿನ್ ನ ಪರಮಾಣು ಸಂಖ್ಯೆ 17. ಹಾಗಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಇಲೆಕ್ಟ್ರಾನ್ ವಿನ್ಯಾಸ ಬರಿತೀವಿ. ನಿಮ್ಗೆ ಇಲೆಕ್ಟ್ರಾನ್ ವಿನ್ಯಾಸದ ಇನ್ನೂ ಅಷ್ಟು ಪ್ರಾಕ್ಟೀಸ್ ಇಲ್ಲ. ಹೌದಾ? ಇಲೆಕ್ಟ್ರಾನ್ ವಿನ್ಯಾಸ ಬರೆಯೋದು ಹೇಗೆ ಅದನ್ನೊಂದು ಸೆಪರೇಟ್ ಕ್ಲಾಸ್ ಮಾಡ್ತೀನಿ. ಹೌದಾ? ಈ ಕೇವಲ ಅಲ್ಲಿ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಅಲ್ಲಿ ವರ್ಡ್ ಅಲ್ಲಿ ಕೊಟ್ಟಿದ್ದಾರೆ ಅವರು ವ್ಯಾಲೆನ್ಸಿ ಮತ್ತು ವ್ಯಾಲೆನ್ಸ್ ಎಲೆಕ್ಟ್ರಾನ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆದ್ರೆ ಇದನ್ನ ಕಂಡು ಹಿಡಿಯೋದು ಹೇಗೆ, ಪ್ರತಿಯೊಂದು ಧಾತುವಿನ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಹೆಂಗ್ ಕಂಡು ಹಿಡಿಯೋದು, ಪ್ರತಿಯೊಂದು ಧಾತುವಿನ ವ್ಯಾಲೆನ್ಸಿಯನ್ನು ಹೆಂಗ್ ಕಂಡು ಹಿಡಿಯೋದು ಮತ್ತೆ ನಾನು ಸೆಪರೇಟ್ ಕ್ಲಾಸ್ ವಿಡಿಯೋದಲ್ಲಿ ಹೇಳ್ತೀನಿ. ತಿಳ್ಕೊಡ್ರಿ. ಈಗ 1s2 2s2 2p6 1s2 2s2 2p6 3s2 3p5. ಹೌದಾ? ಹಾಗಾದ್ರೆ ನೋಡ್ರಿ, ಇಲ್ಲಿ ಹೊರಕವಚದಲ್ಲಿರುವಂತಹ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿದೆಪ್ಪ ಅಂದ್ರೆ 7. ಇವೆಲ್ಲಾನು ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ, ವರ್ಗಾವಣೆ ಅಥವಾ ಹಂಚಿಕೆ ಆಗೋದಿಲ್ಲ.
ಹಂಗಾದ್ರೆ ಇವು ವೇಲೆನ್ಸ್ ಎಲೆಕ್ಟ್ರಾನ್. ಇನ್ನು ವೇಲೆನ್ಸಿ ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಹೊರಕವಚದಲ್ಲಿ 5 ಇಲೆಕ್ಟ್ರಾನ್ಗಳನ್ನು ಇಟ್ಕೊಳ್ಳೋದ್ರಿಂದ ಫಾರ್ ಎಕ್ಸಾಂಪಲ್ ನಾವು ಒಂದು ಧಾತುವನ್ನು ತಗೊಂಡಾಗ ನೀವು ಈಗಾಗಲೇ ಪರಮಾಣು ರಚನೆಯನ್ನು ಅಭ್ಯಾಸ ಮಾಡಿದಿರ. ಕೇಂದ್ರದಲ್ಲಿ ಏನಿದಾವ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್, ಅಂದ್ರೆ ಕೇಂದ್ರದಲ್ಲಿ ಧನಾವೇಶ ಇದೆ, ಆಮೇಲೆ ಬೇರೆ ಬೇರೆ ಕವಚಗಳಲ್ಲಿ ಇಲೆಕ್ಟ್ರಾನ್ಗಳಿದಾವೆ ಋಣಾವೇಶ. ಧನ ಋಣವನ್ನ ಆಕರ್ಷಿಸ್ತದ, ಧನ ಋಣವನ್ನ ಆಕರ್ಷಿಸ್ತದ ಅಂತ ನಿಮ್ಗೆ ಗುರ್ತಿದ್ಯಾ? ಹಂಗಾದ್ರೆ ಒಂದು ಹೊರಕವಚದಲ್ಲಿರುವಂತ 5 ಇಲೆಕ್ಟ್ರಾನ್ಗಳನ್ನ ಒಂದು ಧಾತು ಬಿಟ್ಕೊಡೋ ಸುಲಭನೋ ಅಥವಾ ಒಂದು ಇಲೆಕ್ಟ್ರಾನ್ ಪಡ್ಕೊಳ್ಳೋ ಸುಲಭನೋ? ಒಂದು ಇಲೆಕ್ಟ್ರಾನ್ ಪಡ್ಕೊಳ್ಳೋ ಸುಲಭ ಅಲ್ಲ. ಅದಕ್ಕೆ ಕ್ಲೋರಿನ್ ಏನ್ ಮಾಡ್ತದಂದ್ರೆ ಏನ್ ಮಾಡ್ತದೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇದನ್ನ ಅಂಶ ಹೇಳ್ಬಿಡ್ತೀನಿ, ಹೌದಾ? ಕವಚಗಳನ್ನ ನಾವು KLMN ಅಂತ ಅಭ್ಯಾಸ ಮಾಡ್ತೀವಿ. ಇದನ್ನ 1 2 3 4 ಅಂತ ಕೊಟ್ಟಿರ್ತಾರೆ. ಕವಚಗಳನ್ನ ಏನ್ ಕೊಟ್ಟಿರ್ತಾರೆ? KLMN 1 2 3 4. ಹಂಗ ಎಷ್ಟು ನಾನು ಹೇಳಿದ್ನಲ್ಲ, ನಮ್ಮ ಆವರ್ತ ಕೋಷ್ಟಕದಲ್ಲಿ 118 ಧಾತುಗಳಿದಾವ. ಈ 118 ಧಾತುಗಳನ್ನ ಏನಪ್ಪಾ ಅಂದ್ರೆ 7 ಪೀರಿಯಡ್ಸ್ ಮತ್ತು 18 ಗ್ರೂಪ್ಸ್, 7 ಪೀರಿಯಡ್ಸ್ ಮತ್ತು 7 ಆವರ್ತಗಳು ಮತ್ತು 18 ಗುಂಪುಗಳಲ್ಲಿ ವರ್ಗೀಕರಿಸಿದ್ದಾರೆ. 7 ಆವರ್ತ ಮತ್ತು ಎಷ್ಟು 18 ಗುಂಪುಗಳಲ್ಲಿ ವರ್ಗೀಕರಿಸಿದ್ದಾರೆ. ಹಾಗಾದ್ರೆ ಈ 7 ಆವರ್ತಗಳು ಇವೆ, 1 2 3 4 5 6 7 ಲಾಸ್ಟ್ ಇವು, ಹೌದಾ? ಈ ರೀತಿಯಾಗಿ ಇವು ಕವಚಗಳು. ಇಲ್ಲೇನ್ ತೆಗೆದಿದ್ದಿಲ್ಲ, ಇದು K ಕವಚ, L ಕವಚ, ಹಿಂಗ ಕವಚಗಳು ಇರ್ತಾವೆ. ಅದೇ ರೀತಿಯಾಗಿ ಉಪಕವಚಗಳು, ಕಕ್ಷೆಗಳು ಮತ್ತು ಉಪಕಕ್ಷೆಗಳು. ಉಪಕಕ್ಷೆಗಳು SPDF, ಹೌದಾ? ಎಸ್ ಉಪಕವಚದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 2 ಇಲೆಕ್ಟ್ರಾನ್ ಇರ್ತಾವೆ. ನೋಡಿ ಇಲ್ಲಿ ಎಲ್ಲಿ ಎಸ್ ಬರ್ದಿದ್ದೀನಿ, ಮ್ಯಾಕ್ಸಿಮಮ್ ಎಷ್ಟು ಇಲೆಕ್ಟ್ರಾನ್ ಇರ್ತಾವ? 2. ಅಂದ್ರೆ ನಾನು ಇಲ್ಲಿ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಒಂದು ಸ್ವಲ್ಪ ಹೈಲೈಟ್ ಆಗಿ ಡಿಟೇಲ್ಡ್ ಆಗಿ ಬಹಳಷ್ಟು ಎಕ್ಸಾಂಪಲ್ ತಗೊಂಡು ಮತ್ತೊಂದು ಕ್ಲಾಸ್ ಮತ್ತೆ ಸೆಪರೇಟ್ ಹೇಳ್ತೀನಿ. ಆದ್ರೆ ಇಲ್ಲೂ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಡ್ರಿ. ಪಿ ಲೆವೆಲ್ ಅಲ್ಲಿ 6 ಇರ್ತಾವ, DL 10 ಇರ್ತಾವ, FL 14 ಇರ್ತಾವ. ಇದು ಬೇಸಿಕ್ ಥಿಂಗ್ ಎಲೆಕ್ಟ್ರಾನ್ ವಿನ್ಯಾಸ ಬರೀಬೇಕಾದ್ರೆ. ಹಂಗಾದ್ರೆ ಏನು ನೋಡ್ರಿ, ಇಲ್ಲಿ ಎಸ್ ಲೆವೆಲ್ ಕಂಪ್ಲೀಟ್ ಬೇಕಾದ್ರೆ ಎಷ್ಟು ಇಲೆಕ್ಟ್ರಾನ್ಗಳು ಬೇಕಾಗಿದ್ದು? 2 ಇಲೆಕ್ಟ್ರಾನ್ ಬೇಕಾಗಿದ್ದು. ಆದ್ರೆ ಇಲ್ಲಿ ಎಷ್ಟಿದಾವ? ಸೋಡಿಯಂ ಅಲ್ಲಿ 1 ಇದೆ. ಹಂಗಾದ್ರೆ ಒಂದು ಕೊಡ್ತದ ಅಥವಾ ಒಂದು ತಗೊಳ್ತದ? ವೇಲೆನ್ಸಿ 1. ಇನ್ನ ಕ್ಲೋರಿನ್ ಬಂದಾಗ ನಾನು ಹೇಳದ್ನಲ್ಲ, ಏನು ಕೇಂದ್ರ ಧನಾವೇಶ ಹೊಂದಿರ್ತದ, ಏನೋ ಬೇರೆ ಬೇರೆ ಕವಚಗಳಲ್ಲಿ ಇಲೆಕ್ಟ್ರಾನ್ಗಳು ಇರ್ತಾವ, ಋಣಾವೇಶ ಹೊಂದಿರ್ತಾವ, ಧನ ಋಣವನ್ನ ಆಕರ್ಷಿಸ್ತಾವ. ಆ ಕವಚದಲ್ಲಿರುವಂತ ಇಲೆಕ್ಟ್ರಾನ್ಗಳನ್ನು ತೆಗೆಯೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಕ್ಲೋರಿನ್ ತನ್ನ ಹೊರ ಕವಚದಲ್ಲಿರುವಂತ 5 ಇಲೆಕ್ಟ್ರಾನ್ಗಳನ್ನು ಬಿಟ್ಕೊಡೋದಿಲ್ಲ. ಅದು ಯಾಕೆ ಆಕರ್ಷಣೆ ಇರ್ತದ, ಅದ್ರ ಬದಲಾಗಿ ಒಂದು ಪಡ್ಕೊಳ್ತದ. ಅದಕ್ಕೆ ಇಲ್ಲಿ ಕ್ಲೋರಿನ್ ನ ವೇಲೆನ್ಸಿ ಕೂಡ 1. ನೋಡಿ, ಪಿ ಲೆವೆಲ್ ಕಂಪ್ಲೀಟ್ ಆಗ್ಬೇಕಾದ್ರೆ ಎಷ್ಟು ಇಲೆಕ್ಟ್ರಾನ್ ಬೇಕು? 6 ಬೇಕು. ಇಲ್ಲಿ ಎಷ್ಟಿದಾವ? 5 ಇದಾವ. ಹಾಗಾದ್ರೆ ಇನ್ನೆಷ್ಟು ಬೇಕು? 1 ಆದ್ರೆ ಈ ಪ್ರತಿಯೊಂದು ಧಾತು ರಾಸಾಯನಿಕ ಕ್ರಿಯೆಯನ್ನು ಯಾಕೆ ನಡೆಸ್ತದಪ್ಪ ಅಂದ್ರೆ ಅಷ್ಟಕ ಸ್ಥಿತಿಯನ್ನ ಪಡೀಲಿಕ್ಕೆ. ಸರ್ ಏನಿದು ಅಷ್ಟಕ ಸ್ಥಿತಿ? ನಮ್ಮ ಆವರ್ತ ಕೋಷ್ಟಕದಲ್ಲಿ 18ನೇ ಗುಂಪು ಅಂತ ಬರ್ತದೆ. ನಮ್ಮ ಆವರ್ತ ಕೋಷ್ಟಕದಲ್ಲಿ 18ನೇ ಗುಂಪು ಬರ್ತದ. ಆ 18ನೇ ಗುಂಪಿನಲ್ಲಿರುವಂತ ಎಲ್ಲಾ ಧಾತುಗಳು ಅಷ್ಟಕಗಳು. ಆ 18ನೇ ಗುಂಪಿನಲ್ಲಿ ಬರುವಂತ ಎಲ್ಲಾ ಧಾತುಗಳು ಅಷ್ಟಕಗಳು. ಪ್ರತಿಯೊಂದು ಧಾತು ನೋಡ್ರಿ, ಫಾರ್ ಎಕ್ಸಾಂಪಲ್ ಸೋಡಿಯಂ 1 ಇಲೆಕ್ಟ್ರಾನ್ ಪಡ್ಕೋತಂದ್ರೆ ಅದು ಅಷ್ಟಕ ಸ್ಥಿತಿ, ಹೌದಾ? ಆಮೇಲೆ ಕ್ಲೋರಿನ್ 1 ಇಲೆಕ್ಟ್ರಾನ್ ಪಡ್ಕೋತಂದ್ರೆ 18 ಅಷ್ಟಕ ಸ್ಥಿತಿ. ಕೊನೆ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಬೇಕು? 2 ಅಥವಾ 8 ಇರಬೇಕು. ಅದು ಅಷ್ಟಕ ಸ್ಥಿತಿ ಅಂತ ಕರಿತೀವಿ, ಹೌದಾ? ಹಾಗಾದ್ರೆ ಪ್ರತಿಯೊಂದು ಧಾತು ಯಾವ್ದಕ್ಕೆ ಪ್ರಯತ್ನಿಸ್ತಿರ್ತದ? ಅಷ್ಟಕ ಸ್ಥಿತಿಯನ್ನು ಹೊಂದಲಿಕ್ಕೆ ಪ್ರಯತ್ನಿಸ್ತಿರ್ತದ. ನಾವು ಇದೇ ಎಕ್ಸಾಂಪಲ್ ತಗೊಂಡು ನೋಡ್ರಿ, ಮೇಲೆ ಏನ್ ಕವಚಗಳನ್ನು ರಚಿಸ್ತಿಲ್ಲ, ಯಾವುದು ಎಲೆಕ್ಟ್ರಾನ್ ವಿನ್ಯಾಸ, ಇದಕ್ಕೆ ಅನುಗುಣವಾಗಿ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಡಯಾಗ್ರಾಮ್ ತೆಗಿತೀನಿ. ಲಕ್ಷ ಕೊಡ್ರೆ ಇದಲ್ದ ಇದು ಕೇವಲ ವರ್ಗಾವಣೆ. ಇದಾದ ನಂತರ ಹಂಚಿಕೆ ಒಂದು ಹೇಳ್ಬೇಕು ನಾನು. ಇದಾದ ನಂತರ ಯಾವ್ದು ಹೇಳ್ಬೇಕು? ಹಂಚಿಕೆ. ಅದಕ್ಕೆ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ, ಹೌದಾ? ಏನು ಪರಮಾಣುವಿನ ಕೇಂದ್ರ ಕವಚಗಳು ಎಷ್ಟಿದಾವ? 1ನೇ ಕವಚ, 2ನೇ ಕವಚ, 3 ಕವಚದ ಅಂದ್ರೆ 3 ಕವಚ ರಚಿಸ್ಕೊಡ್ರಿ. 1 2 3 ಕವಚಗಳನ್ನು ರಚಿಸ್ಕೊಂಡ್ರೆ ಮೊದಲನೇ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳಿದಾವೆ? 2 1 2. 2ನೇ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳಿದಾವೆ? 8 1 2 3 4 5 6 7 8, ಹೌದಾ? ಆಮೇಲೆ 3ನೇ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇದಾವೆ? ಕೇವಲ 1 ಇದೆ. ಕೇವಲ ಏನಿದೆ? 1 ಇದೆ. ಈಗ ಅದೇ ರೀತಿಯಾಗಿ ಕ್ಲೋರಿನ್ ಕೂಡ, ಹೌದಾ? ಎಷ್ಟು ಕವಚಗಳನ್ನು ಹೊಂದಿದೆ? 1 2 3 ಕವಚ. ಇದೇ ತರ ಅದು 3 ಕವಚ ಹೊಂದಿದೆ, ಹೌದಾ? ಅದರ ರಚಿಸ್ತೀವಿ 1 2, ಹೌದಾ? ಆಮೇಲೆ 3,
ಹೌದಾ? ಯಾಕೆ 3 ಅಂತ ಹೇಳ್ತೀನಿ ನಾನಿಲ್ಲಿ. ಮೊದಲನೇ ಕವಚದಲ್ಲಿ ಎಷ್ಟು? 2. ಎರಡನೇ ಕವಚದಲ್ಲಿ ಎಷ್ಟು? 8. ಇದು ಫಿಕ್ಸ್, ಯಾವತ್ತು ಚೇಂಜ್ ಆಗಲ್ಲ. ಇದು ಪ್ರತಿಯೊಂದು ಧಾತುವಿಗೂ ಮೊದಲನೇ ಕವಚ, ಎರಡನೇ ಕವಚ, ಒಳಗಿರುವಂತಹ ಕವಚಗಳನ್ನು ತುಂಬಿದ ಮೇಲೆ ನಾವು ಮುಂದಿನ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳನ್ನ ಬರಿತೀವಿ. ಹೌದಾ? ಮೂರನೇ ಕವಚದಲ್ಲಿ ಎಷ್ಟಿದಾವ? 7 ಇದಾವ. ಎಷ್ಟಿದಾವ? 7 ಇದಾವ. ಹಂಗಾರೆ 1 2 3 4 5 6 7. ಈ ಕವಚ ಪೂರ್ಣ ಆಗ್ಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ ಬೇಕಾಗಿತ್ತು? 1 ಬೇಕಾಗಿತ್ತು. ಆ 1 ಇಲೆಕ್ಟ್ರಾನ್ ಅನ್ನ ಯಾವ್ದ್ರಿಂದ ಪಡ್ಕೊಳ್ತದ? ಅದು ಸೋಡಿಯಂದಿಂದ ಪಡ್ಕೊಳ್ತದೆ. ನೋಡ್ರಿ, ಈ ಕವಚದಲ್ಲಿ ಟೋಟಲ್ ಎಷ್ಟು ಎಲೆಕ್ಟ್ರಾನ್ ಬೇಕಾಗಿದ್ದು? 8 ಬೇಕಾಗಿದ್ದು. ಸೋಡಿಯಂ ಕವಚದಲ್ಲಿ 1 ಇಲೆಕ್ಟ್ರಾನ್ ಹೆಚ್ಚಿತ್ತು. ಆ ಇಲೆಕ್ಟ್ರಾನ್ ಏನ್ ಮಾಡ್ತಂದ್ರ ಕೊಡ್ತದ ವರ್ಗಾವಣೆ. ಕೊಡ್ತದ ವರ್ಗಾವಣೆ ಮಾಡಿ ಯಾವ್ದ್ರ ಜೊತೆ ಹಂಚ್ಕೊಳ್ತದ? ಕ್ಲೋರಿನ್ ಜೊತೆ ಹಂಚ್ಕೊಳ್ತದ. ಈ ರೀತಿಯಾಗಿ ಸೋಡಿಯಂ ಕ್ಲೋರಿನ್ ಜೊತೆಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಆಗ್ತದೆ. ಯಾವ್ದ್ರ ಜೊತೆ? ಸೋಡಿಯಂ ಕ್ಲೋರೈಡ್ ಆಗ್ತದೆ. ಹೆಂಗಪ್ಪ ಅಂದ್ರೆ Na ಪರಮಾಣು ಸಂಖ್ಯೆ ಎಷ್ಟಿತ್ತು? 11 ಇತ್ತು. ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು? 1 ಇದ್ದು. ಕ್ಲೋರಿನ್ ಜೊತೆ ವರ್ತಿಸಿ ಏನಾಗ್ತದೆ? NaCl. ಯಾವ್ದ್ರ ಮೂಲಕ? ಇಲೆಕ್ಟ್ರಾನ್ಗಳ ವರ್ಗಾವಣೆಯ ಮೂಲಕ. ಸೋಡಿಯಂ ಲೋಹ, ಕ್ಲೋರಿನ್ ಅಲೋಹ. ಹೌದಾ? ಲೋಹಗಳು ಯಾವತ್ತು ಇಲೆಕ್ಟ್ರಾನ್ ಅನ್ನು ದಾನ ಮಾಡುವಂತ ಗುಣವನ್ನು ಹೊಂದಿರ್ತಾವ, ಅಲೋಹಗಳು ಯಾವತ್ತು ಇಲೆಕ್ಟ್ರಾನ್ ಅನ್ನ ಪಡ್ಕೊಳ್ಳುವಂತ ಗುಣ ಹೊಂದಿರ್ತಾವ. ಅದಕ್ಕೆ ಸೋಡಿಯಂ ತನ್ನ ಹೊರಕವಚದಲ್ಲಿರುವಂತಹ 1 ಇಲೆಕ್ಟ್ರಾನ್ ಅನ್ನ ಕೊಡ್ತದ. ಕ್ಲೋರಿನು ಅದಕ್ಕೊಂದು ಬೇಕಾಗಿದೆ ಎಲೆಕ್ಟ್ರಾನ್, ಆ ಎಲೆಕ್ಟ್ರಾನ್ ಪಡ್ಕೊಂಡು ಸೋಡಿಯಂ ಕ್ಲೋರೈಡ್ ಆಗ್ತದೆ. ಈ ರೀತಿಯಾಗಿ ಧಾತುಗಳು ತಮ್ಮ ಪರಮಾಣುವಿನ ಹೊರಕವಚದಲ್ಲಿರುವಂತಹ ಇಲೆಕ್ಟ್ರಾನ್ಗಳನ್ನ ವರ್ಗಾವಣೆ ಮಾಡುವ ಮೂಲಕ ಬಂಧ ಏರ್ಪಡಿಸ್ತಾವ. ಆ ಬಂಧ ಏರ್ಪಡಿಸ್ಲಿಕ್ಕೆ ಕಾರಣ ಆದಂತ ಇಲೆಕ್ಟ್ರಾನ್ಗಳನ್ನೇ ವೇಲೆನ್ಸಿ ಧಾತುವಿನ ಸಂಯೋಗ ಸಾಮರ್ಥ್ಯ. ವೇಲೆನ್ಸ್ ಇಲೆಕ್ಟ್ರಾನ್ಗಳು ಬೇರೆ, ಹೊರಕವಚದಲ್ಲಿರುವಂತ ಇಲೆಕ್ಟ್ರಾನ್ಗಳು. ಒಂದೊಂದು ಧಾತುವಿನಲ್ಲಿ ಏನಾಗ್ತಂದ್ರೆ ವೇಲೆನ್ಸಿ ಮತ್ತು ವೇಲೆನ್ಸ್ ಇಲೆಕ್ಟ್ರಾನ್ಗಳು ಚೇಂಜ್ ಆಗ್ತವೆ. ನಾವು ಕಾರ್ಬನ್ ತಗೊಂಡಿದ್ದೆ ಆದ್ರೆ ಅಲ್ಲಿ ವೇಲೆನ್ಸ್ ಇಲೆಕ್ಟ್ರಾನ್ಗಳು 4 ಇದಾವ, ವೇಲೆನ್ಸಿ ಕೂಡ ಏನಿದೆ 4 ಇದೆ. ಹಿಂಗೆ ಎಲ್ಲಾ ಧಾತುಗಳಲ್ಲಿ ಆಗ್ತದೆ ಅಂತಲ್ಲ. ನಾನು ಉದಾಹರಣೆಗೆ ಯಾವ್ದು ಕೊಟ್ಟೆ? ಕ್ಲೋರಿನ್ ಅಲ್ಲಿ ವೇಲೆನ್ಸ್ ಇಲೆಕ್ಟ್ರಾನ್ಗಳು 7 ಇದಾವ, ಆದ್ರೆ ವೇಲೆನ್ಸಿ ಎಷ್ಟು? ಒಂದೇ. ಯಾಕೆ? ಒಂದು ಎಲೆಕ್ಟ್ರಾನ್ ಅನ್ನು ಪಡ್ಕೊಳ್ತದೆ. ವರ್ಗಾವಣೆ ಅರ್ಥ ಆಯ್ತಾ? ಇನ್ನ ಯಾವ್ದನ್ನ ಅಭ್ಯಾಸ ಮಾಡೋಣ ಅಂದ್ರೆ ಹಂಚಿಕೆ. ಇದು ಅರ್ಥ ಆಯ್ತಲ್ಲ? ಬೇಕಾದ್ರೆ ಮತ್ತೆ ರಿವೈಂಡ್ ಮಾಡಿ ನೋಡ್ರಿ. ಆಮೇಲೆ ಇಷ್ಟು ಗುರ್ತಾದ್ರೆ ನೀವು ಎಲೆಕ್ಟ್ರಾನ್ ವಿನ್ಯಾಸ ಈಸಿಯಾಗಿ ಬರೀಬಹುದು. ಒಂದು ಲೈನ್ ಬರ್ತದ 1s2 2s2 2p6 3s2 3p6 3d10 4s2 4p6 4d10 4f14 5s2 5p6 5d10 5f14 6s2 6p6 6d10. ಹೌದಾ? ಆಮೇಲೆ 6f14 7s2 7p6 ಮುಗೀತು. 118 ಧಾತುಗಳು ಇದ್ರಲ್ಲೆಲ್ಲ ಏನ್ ಹೇಳದ್ನಲ್ಲ ಈ ಲೈನ್ ಮೇಲೆ ಬರೆದ್ ಬಿಡ್ಬೋದು ನಾವು. ಈಗ ಒಂದು ಲೈನ್ ಏನ್ ಹೇಳದ್ನಲ್ಲ ಅದ್ರ ಮೇಲೆ ಬರೆದ್ ಬಿಡ್ಬೋದು. ಆದ್ರೆ ಯಾವ ಆರ್ಡರ್ ಇದೆ ಅದು ವೆರಿ ಇಂಪಾರ್ಟೆಂಟ್. ಇನ್ನೊಂದು ಕಂಡೀಷನ್ ಬರುತ್ತದೆ. ಆ ಕಂಡೀಷನ್ ಇಲೆಕ್ಟ್ರಾನ್ ವಿನ್ಯಾಸದ ಬಗ್ಗೆ ವಿವರವಾಗಿ ಹೇಳ್ತಿರ್ತಿರಲ್ಲ, ಅವಾಗ ಡಿ ಮತ್ತು ಎಫ್ ಅನ್ನ ಬರೀಬೇಕಾದ್ರೆ ಅಲ್ಲೊಂದು ಕಂಡೀಷನ್ ಇದೆ. ಆ ಕಂಡೀಷನ್ ಅನ್ನು ನಾನು ನೆಕ್ಸ್ಟ್ ಕ್ಲಾಸ್ ಹೇಳ್ತೀನಿ. ಈಗ ಹೇಳಿದ್ರೆ ಎಲ್ಲ ನಂತಂದ್ರೆ ಮಿಸ್ ಆಗಿಬಿಡುತ್ತೆ, ಬೇಡ. ಅದಕ್ಕೆ ಇಷ್ಟು ಗುರ್ತಿದ್ರೆ ನೀವು ಬೇಸಿಕ್ ಆಗಿ ಒಂದು 20-30 ನಮಗೆ ಏನ್ ಗುರ್ತಿರ್ಬೇಕಲ್ಲ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸ, ಹೆಂಗ್ ಎಲೆಕ್ಟ್ರಾನ್ ಹಂಚ್ಕೊಳ್ತಾವ, ವರ್ಗಾವಣೆ ಮಾಡ್ತಾವ, ಇದು ಗುರ್ತಾಗೇ ಬಿಡುತ್ತೆ ಇಷ್ಟ್ರ ಮೇಲೆ. ಹೌದಾ? ಅಲ್ಲಿ ಕೊಟ್ಟಿದ್ದು ಬಹಳ ಶಾರ್ಟ್ ಇದೆ, ಅದನ್ನ ನಾನು ಬಹಳ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈ ವಿಡಿಯೋ ಬೇಸಿಕ್ ಆಗಿ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತೇಳಿ. ಓಕೆ, ಏನೋ 8th ಒಂದೇ ಕ್ಲಾಸ್ಗೆಲ್ಲ 10th ವರ್ಗೂ ಹೆಲ್ಪ್ ಆಗಲಿ, 9th ವರ್ಗೂ ಹೆಲ್ಪ್ ಆಗಲಿ. ಓಕೆ, ನೆಕ್ಸ್ಟ್ ಇನ್ನು ಹಂಚಿಕೆ ಯಾವ ರೀತಿಯಾಗಿ, ಇಲೆಕ್ಟ್ರಾನ್ಗಳ ಹಂಚಿಕೆ ಯಾವ ರೀತಿಯಾಗಿ. ಫಾರ್ ಎಕ್ಸಾಂಪಲ್ ಇಲೆಕ್ಟ್ರಾನ್ ಹಂಚಿಕೆಯನ್ನು ನಾವು ಅಭ್ಯಾಸ ಮಾಡ್ಬೇಕಾದ್ರೆ ನೈಟ್ರೋಜನ್ ತಗೊಳ್ಳೋಣ. ಪರಮಾಣು ಸಂಖ್ಯೆ 7 ಇದೆ. ಪರಮಾಣು ಸಂಖ್ಯೆ ಎಷ್ಟಿದೆ? 7 ಇದೆ. ಹಂಗಾದ್ರೆ 1s2 2s2 ಹೌದಾ? ಆಮೇಲೆ 2p3 ಹೌದಾ? ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ, ವೇಲೆನ್ಸ್ ಇಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 5 ಹೌದಾ? ಪಿ ಲೆವೆಲ್ ಕಂಪ್ಲೀಟ್ ಆಗ್ಬೇಕಾದ್ರೆ ಇನ್ನೂ ಎಷ್ಟು ಎಲೆಕ್ಟ್ರಾನ್ಗಳು ಬೇಕು? ಪಿ ಯಲ್ಲಿ ಮ್ಯಾಕ್ಸಿಮಮ್ 6 ಎಲೆಕ್ಟ್ರಾನ್ಗಳು ಇರ್ತಾವ, ಇಲ್ಲಿ ಎಷ್ಟಿದಾವ? 3 ಇದಾವ. ಹಂಗಾದ್ರೆ ಇನ್ನೂ ಎಷ್ಟು ಬೇಕು? 3. ಹಂಗಾದ್ರೆ ನೈಟ್ರೋಜನ್ ವೇಲೆನ್ಸಿ ಎಷ್ಟು? 3. ಫಾರ್ ಎಕ್ಸಾಂಪಲ್ ನಮ್ಮ ಪರಿಸರದಲ್ಲಿ ಕೆಲವು ಈಗ ವಾತಾವರಣದಲ್ಲಿ ನೈಟ್ರೋಜನ್ ಇದೆ ಅಂತ ನಮ್ಗೆ ಗುರ್ತಿದೆ, ಆಕ್ಸಿಜನ್ ಇದೆ ಅಂತ ಗುರ್ತಿದೆ. ಹೌದಾ? ಇವೆಲ್ಲ ಫ್ರೀ ಸ್ಟೇಟ್ ಅಲ್ಲಿ ಸಿಗಲ್ಲ ನಮ್ಗೆ. ಹೌದಾ? ನೆಸೆಂಟ್ ಆಕ್ಸಿಜನ್ ಅಂತ ಬರ್ತದ. ಯಾವುದು? ನೆಸೆಂಟ್ ಆಕ್ಸಿಜನ್, ನವಜಾತ ಆಕ್ಸಿಜನ್. ಅದನ್ನ ಪ್ರಯೋಗಶಾಲೆಯಲ್ಲಿ ಮಾತ್ರ ತಯಾರಿಸಲಿಕ್ಕೆ ಸಾಧ್ಯ ಇದೆ. ನಾವು ಉಸಿರಾಡ್ತಾ ಇದೀವಲ್ಲ, ಆ ನಾವು ಉಸಿರಾಡುವಂತ ಆಕ್ಸಿಜನ್ ಅಣು ರೂಪದಲ್ಲಿದೆ. ಅಣು ರೂಪದಲ್ಲಿ ಅಂದ್ರೆ O2. ಯಾವ ರೂಪದಲ್ಲಿದೆ? O2. ಹಂಗ ನೈಟ್ರೋಜನ್ N2 ರೂಪದಲ್ಲಿದೆ.
ಈಗ ನೈಟ್ರೋಜನ್ ಜೊತೆಗೆ ಸೇರಿ ನೈಟ್ರೋಜನ್ ಅಣು ಆಗ್ಬೇಕು. ನೈಟ್ರೋಜನ್ ಪರಮಾಣುವಿನೊಂದಿಗೆ ಸೇರಿ ಏನು ನೈಟ್ರೋಜನ್ ಅಣು ಆಗ್ಬೇಕು. ಫಾರ್ ಎಕ್ಸಾಂಪಲ್ N ಪ್ಲಸ್ N ಗಿವ್ಸ್ ರೈಸ್ ಟು N2. ಹೌದಾ? ಹಾಗಾದ್ರೆ ಈಗ ಇಲೆಕ್ಟ್ರಾನ್ ವಿನ್ಯಾಸ ಹೇಳಿದ್ದೀನಿ. ಹೌದಾ? ಇಲೆಕ್ಟ್ರಾನ್ಗಳ ಹಂಚಿಕೆ ಯಾವ ರೀತಿಯಾಗಿ ನಡೀತದ ಅನ್ನೋದನ್ನ ಹೇಳ್ತೀನಿ ನೋಡ್ರಿ. ಪರಮಾಣುವಿನ ಕವಚ ಎಷ್ಟಿದಾವೆ? 2. ಇದೇನು ನ್ಯೂಕ್ಲಿಯಸ್ 1 2. ಇದೇನಿದು ನ್ಯೂಕ್ಲಿಯಸ್ 1 2. ಹೌದಾ? ಹಾಗಾದ್ರೆ ನೋಡ್ರಿ, ಮೊದಲನೇ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿದಾವ? 2 2. ಇಲ್ಲೂ 2 2. ಹೌದಾ? ಆಮೇಲೆ ಎರಡನೇ ಕವಚದಲ್ಲಿ ಎಷ್ಟಿದಾವ? 5. ಎಷ್ಟಿದಾವ? 5. ಲಕ್ಷ ಕೊಟ್ರೆ 5. ಹಂಗಾದ್ರೆ ಈ 5ರಲ್ಲಿ ಏನಾಗ್ತಾವ? ತಮ್ಮಲ್ಲಿಯೇ 3 ಎಲೆಕ್ಟ್ರಾನ್ಗಳು. ತಮ್ಮಲ್ಲಿಯೇ 3 ಎಲೆಕ್ಟ್ರಾನ್ಗಳು ಹಂಚಿಕೆ ಆಗ್ತವೆ. ತಮ್ಮಲ್ಲಿಯೇ 3 ಎಲೆಕ್ಟ್ರಾನ್ಗಳು ಏನಾಗ್ತಾವ? ಹಂಚಿಕೆ ಆಗ್ತಾವ. ಫಾರ್ ಎಕ್ಸಾಂಪಲ್ 1 2 3 4 5 6. ಅದಕ್ಕೆ ನೈಟ್ರೋಜನ್ ನಡುವೆ ಹಂಚಿಕೆ ಆಯಿತು. ತಮ್ಮಲ್ಲಿ ಏನಾಗೋದು? 3 ಇಲೆಕ್ಟ್ರಾನ್ಗಳು ಹಂಚಿಕೆ ಆದವು. 2 ಮಾತ್ರ ಈ ಕಡೆ ಬರ್ತವೆ. 2 ಮಾತ್ರ ಈ ಕಡೆ. ಟೋಟಲ್ ಎಷ್ಟಿದ್ದು? 5 ಇದ್ದು. 2 ಮಾತ್ರ ಈ ಕಡೆ. ಉಳಿದ 3 ಏನಿತ್ತಲ್ಲ, ಈ 3 ಇದಕ್ಕೂ ಕೊಡ್ತದ, ಈ 3 ಇದಕ್ಕೂ ಕೊಡ್ತದ. ಇಲ್ಲಿ ಕೊಟ್ಟಿಲ್ಲಾನು ತಗೊಂಡಿಲ್ಲಾನು, ಕೇವಲ ತಮ್ಮದೇ ಆದ ಅಂತರದಲ್ಲಿ ಹಂಚ್ಕೊಂಡಿದ್ದಾವ. ನನಗೆ ಬೇಕಂತೇಳಿ ನಾನು ಕೊಡ್ತೀನಿ, ನಿನಗೆ ಬೇಕಂತೇಳಿ ನೀನು ಕೊಡು, 2 ಕೂಡಿ ಬಂಧ ಏರ್ಪಡಿಸೋಣ. ಏನದು? ನೈಟ್ರೋಜನ್. ಈ ರೀತಿಯಾಗಿ ಕೆಲವು ಸಲ ಏನಾಗ್ತದ? ಹಂಚಿಕೆಯ ಮೂಲಕನೂ ಬಂಧ ನಡೀತದೆ. ಈ ರೀತಿಯಾಗಿ ಕೆಲವು ಸಲ ಏನಾಗ್ತದ? ಹಂಚಿಕೆಯ ಮೂಲಕ ಏನಾಗ್ತದ? ಬಂಧ ನಡೀತದ. ಇದನ್ನ ಧಾತುವಿನ ರಾಸಾಯನಿಕ ಕ್ರಿಯೆಗೆ ಕಾರಣ ಆಗ್ತದೆ. ಇದು ಇಂಥವು ಏನಾಗ್ತಾವಲ್ಲ, ಏನು ಪರಮಾಣುವಿನ ನಡುವೆ ಇಲೆಕ್ಟ್ರಾನ್ಗಳ ವರ್ಗಾವಣೆಯ ಮೂಲಕ ಅಥವಾ ಹಂಚಿಕೆಯ ಮೂಲಕ ಧಾತುಗಳು ಒಂದು ಇನ್ನೊಂದರೊಂದಿಗೆ ಏನಾಗ್ತದೆ? ಸೇರಿ ರಾಸಾಯನಿಕ ಕ್ರಿಯೆಯನ್ನ ನಡೆಸ್ತಾವೆ. ರಾಸಾಯನಿಕ ಕ್ರಿಯೆ ನಡೀಲಿಕ್ಕೆ ಇದು ವೆರಿ ಇಂಪಾರ್ಟೆಂಟ್. ವೆರಿ ಸಿಂಪಲ್. ಹೈಡ್ರೋಜನ್ ನ ಪರಮಾಣು ಸಂಖ್ಯೆ 1, ಎಲೆಕ್ಟ್ರಾನ್ ವಿನ್ಯಾಸ 1s1. ಹಾಗಾದ್ರೆ ಹೈಡ್ರೋಜನ್ ನಮಗೆ ಫ್ರೀ ಸ್ಟೇಟ್ ಅಲ್ಲಿ ಸಿಗಲ್ಲ, ಅದು ಯಾವ ರೂಪದಲ್ಲಿ ಸಿಗ್ತದೆ? H2. ಹಾಗಾದ್ರೆ ಒಂದು ಹೈಡ್ರೋಜನ್ ತಗೋತೀನಿ, ಇದೊಂದು ಹೈಡ್ರೋಜನ್ ತಗೋತೀನಿ. ಹೊರ ಕವಚದಲ್ಲಿ ಎಷ್ಟಿದಾವೆ? ಅದರಲ್ಲೂ ಒಂದಿದೆ, ಇದರಲ್ಲೂ ಒಂದಿದೆ. 2 ಒಂದು ಇನ್ನೊಂದರ ನಡುವೆ ಹಂಚಿಕೊಂಡು ಬಂಧ ಏರ್ಪಡಿಸ್ತಾ ಮುಗಿತು. ಹೈಡ್ರೋಜನ್ ಪರಮಾಣುವಿನ ನಡುವಿನ ಬಂಧ H2. ಹೈಡ್ರೋಜನ್ ಪರಮಾಣು ನಡುವಿನ ಬಂಧ ಹೆಂಗಾಗಿದೆ? ಇಲ್ಲಿ ಬಂಧ ಹಂಚಿಕೆ ವರ್ಗಾವಣೆ ಅಲ್ಲ. ಫಾರ್ ಎಕ್ಸಾಂಪಲ್ ಎಲ್ಲಿ ಬಂಧ ಹಂಚಿಕೆಯ ಮೂಲಕ ನಡೀತದ ಅವು ಸಹವೆಲೆನ್ಸಿಯ ಸಂಯುಕ್ತಗಳಾಗಿರ್ತವ. ಎಲ್ಲಿ ಹಂಚಿಕೆ ವರ್ಗಾವಣೆ ಮೂಲಕ ನಡೆದಿರ್ತದ ಅಲ್ಲಿ ಅವೆಲ್ಲ ಏನಾಗಿರ್ತಾವ ಅಂದ್ರೆ ನೀರಯವ ಸಂಯುಕ್ತಗಳು, ಲವಣಗಳಾಗಿರ್ತಾವ. ಸೋಡಿಯಂ ಕ್ಲೋರೈಡ್ ಒಂದು ಲವಣ. ಆದ್ರೆ ಏನು ಎಲ್ಲಿ ಬಂಧ ಹಂಚಿಕೆ ಮೂಲ ಉಂಟಾಗಿದೆ ಅವೆಲ್ಲ ಸಹವೆಲೆನ್ಸಿಯ ಸಂಯುಕ್ತಗಳು ಸಾವಯವ ಸಂಯುಕ್ತಗಳಾಗಿರ್ತವೆ. ಸಾವಯವ ಸಂಯುಕ್ತ ಅರ್ಥ ಆಗಿದೆ ತಿಳ್ಕೊಳ್ತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನೀವೇನಾದ್ರೂ ನನಗೆ ಡೌಟ್ಸ್ ಇದ್ರೆ ಕೇಳಬಹುದು. ಯಾಕಂದ್ರೆ ಅಲ್ಲಿ ಒಂದೇ ಪ್ಯಾರಾಗ್ರಾಫ್ ಕೊಟ್ಟಿದ್ರು, ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಹೇಳಿ ಇದನ್ನೆಲ್ಲ ಮತ್ತೆ ವಿವರವಾಗಿ ಮತ್ತೇನೋ ಬಹಳಷ್ಟು ಧಾತುಗಳನ್ನು ತಗೊಂಡು ಅಭ್ಯಾಸ ಮಾಡ್ತೀವಿ. ಆದ್ರೆ 10th ಅವ್ರಿಗೆ ಮತ್ತೆ 8th ಅವ್ರಿಗೆ ಇದು ಕ್ಲಿಯರ್ ಅರ್ಥ ಆಗ್ಲಿ ಅಂತ ಹೇಳಿ ನಾನು ಇದನ್ನ ಹೇಳ್ದೆ. ಇನ್ನ ಇದಾದ ನಂತರ ನಾವು ಏನ್ ಅಭ್ಯಾಸ ಮಾಡ್ಬೇಕಪ್ಪ ಅಂದ್ರೆ ಪದ ಸಮೀಕರಣ. ರಾಸಾಯನಿಕ ಕ್ರಿಯೆಗಳು ನಡಿಬೇಕಾದ್ರೆ ಏನ್ ಬೇಕು? ಪದ ಸಮೀಕರಣ ಬೇಕು. ಹೌದಾ? ಆ ಪದ ಸಮೀಕರಣ ಈಗ ಏನ್ ಮಾಡೋಣ ಅಂದ್ರೆ ಅಭ್ಯಾಸ ಮಾಡೋಣ. ರಾಸಾಯನಿಕ ಕ್ರಿಯೆಗಳು ಮತ್ತು ಅದರ ವಿಧಗಳು. ಲಕ್ಷ ಕೊಡ್ರಿ, ಪದ ಸಮೀಕರಣವನ್ನ ಅಭ್ಯಾಸ ಮಾಡಬೇಕು. ಫಾರ್ ಎಕ್ಸಾಂಪಲ್ ಕಾರ್ಬನ್. ನಾನು ನಿನ್ನೆ ಹೇಳಿದೆ ಏನು, ಕಾರ್ಬನ್ ಪೇಪರ್ ನಲ್ಲಿ ಏನಿದೆಪ್ಪ ಅಂದ್ರೆ ಕಾರ್ಬನ್ ಇದೆ. ಆ ಪೇಪರ್ ಅನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಗಾಳಿಯ ಸಂಪರ್ಕದೊಂದಿಗೆ ಸುಡ್ತೀವಿ. ಆಕ್ಸಿಜನ್, ಗಾಳಿಯಲ್ಲಿ ಏನಿದೆ? ಆಕ್ಸಿಜನ್ ಇದೆ. ಇವು ಎರಡೂ ವರ್ತಿಸಿ ಏನನ್ನು ಕೊಡ್ತಾವ? ಕಾರ್ಬನ್ ಡೈಆಕ್ಸೈಡ್. ಇದು ಏನಪ್ಪಾ ಅಂದ್ರೆ ಪದ ಸಮೀಕರಣ. ಇದು ಏನು? ಪದ ಸಮೀಕರಣ. ಲಕ್ಷ ಕೊಟ್ರೆ ಆಮೇಲೆ ಇದೇ ರೀತಿಯಾಗಿ ಹೈಡ್ರೋಜನ್ ಆಕ್ಸಿಜನ್ ನೊಂದಿಗೆ ವರ್ತಿಸಿ ನೀರನ್ನ ಕೊಡ್ತದ. ಏನ್ ಕೊಡ್ತದ? ನೀರನ್ನ ಕೊಡ್ತದ. ಇದು ಏನಪ್ಪಾ ಅಂದ್ರೆ ಪದ ಸಮೀಕರಣ. ಇದೇನು? ಪದ ಸಮೀಕರಣ. ಪ್ರತಿಯೊಂದು ರಾಸಾಯನಿಕ ಕ್ರಿಯೆಗಳನ್ನ
ನಾವು ಹೆಚ್ಚು ಬರಿಬೇಕಾದ್ರೆ ಪದ ಸಮೀಕರಣವನ್ನು ಬರೆಯಲ್ಲ, ರಾಸಾಯನಿಕ ಸಮೀಕರಣ ಬರ್ತೀವಿ ಈಸಿ ಆಗ್ಲಿ ಅಂತೇಳಿ. ಆದ್ರೆ ಹೇಳ್ಬೇಕಾದ್ರೆ ಪದ ಸಮೀಕರಣನೇ ವೆರಿ ಇಂಪಾರ್ಟೆಂಟ್. ಕಾರ್ಬನ್ ಆಕ್ಸಿಜನ್ ನೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಕೊಡ್ತದ, ಹೈಡ್ರೋಜನ್ ಆಕ್ಸಿಜನ್ ನೊಂದಿಗೆ ವರ್ತಿಸಿ ನೀರನ್ನು ಕೊಡ್ತದ. ಇನ್ನ ಈ ಪದ ಸಮೀಕರಣದ ರಾಸಾಯನಿಕ ಸೂತ್ರಗಳನ್ನ ಬರೆಯೋದು. ರಾಸಾಯನಿಕ ಸಮೀಕರಣ, ಈ ಪದ ಸಮೀಕರಣಗಳನ್ನ ರಾಸಾಯನಿಕ ಸೂತ್ರ ರೂಪದಲ್ಲಿ ಬರೆಯೋದು ರಾಸಾಯನಿಕ ಸಮೀಕರಣ. ಉದಾಹರಣೆಗೆ ಕಾರ್ಬನ್ ಸಿ, ಆಕ್ಸಿಜನ್ O2 ಏನನ್ನ ಕೊಡ್ತದ? ಕಾರ್ಬನ್ ಡೈಆಕ್ಸೈಡ್. ರಾಸಾಯನಿಕ ಸಮೀಕರಣ. ಹೈಡ್ರೋಜನ್ H2, ನಾನು ಹೇಳಿದಿನಿಲ್ಲ H ಫ್ರೀ ಸ್ಟೇಟ್ ಅಲ್ಲಿ ಸಿಗಲ್ಲ. ಆಮೇಲೆ ಆಕ್ಸಿಜನ್ O2, ಯಾಕ ನೆಸೆಂಟ್ ಆಕ್ಸಿಜನ್ ಪ್ರಯೋಗಶಾಲೆಯಲ್ಲಿ ಮಾತ್ರ ತಯಾರಿಸಲಿಕ್ಕೆ ಸಾಧ್ಯ ಇದೆ. ಎರಡು ವರ್ತಿಸಿ ಏನ್ ಕೊಡ್ತಾವ? H2O ನೀರು. ಹೌದಾ? ಇಷ್ಟು ಏನಪ್ಪಾ ಅಂದ್ರೆ ಪದ ಸಮೀಕರಣ ಮತ್ತು ರಾಸಾಯನಿಕ ಸಮೀಕರಣ. ಸರ್ ಪದ ಸಮೀಕರಣ ಮತ್ತು ರಾಸಾಯನಿಕ ಸಮೀಕರಣ, ನಾವು ಪದ ಸಮೀಕರಣ ಬರಿತಾ ಹೋಗಿದ್ರೆ ಆಗ್ತೈತಲ್ಲ, ಇದಷ್ಟು ಯಾಕೆ ಗುದ್ದಾಡ್ಬೇಕಾಗಿತ್ರಿ ಸರ್? ಇದರಿಂದ ಏನಾದ್ರು ಲಾಭ ಇದಾವ? 100% ಇದಾವ. ಪದ ಸಮೀಕರಣ ನಾವು ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳಿರ್ತಾವ, ಉತ್ಪನ್ನಗಳಲ್ಲೂ 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳಿರ್ತಾವ. ಆಮೇಲೆ ನಾನು ಹೇಳದ್ನಲ್ಲ, ಆರೋ ಮಾರ್ಕ್ ಮೇಲೆ ಬಾಣದ ಚಿಹ್ನೆಯ ಮೇಲೆ ಕಂಡೀಷನ್ಸ್ ಬರ್ದಿರ್ತೀವಿ. ಅಟ್ಮಾಸ್ಫಿಯರ್ ಪ್ರೆಷರ್ ಆಗಿರಬಹುದು ಅಥವಾ ಕ್ರಿಯಾವರ್ಧಕಗಳಾಗಿರ್ಬೋದು, ಇಂಥದನ್ನೆಲ್ಲ ಬರ್ದಿರ್ತೀವಿ. ಇದನ್ನೆಲ್ಲ ಪದ ಸಮೀಕರಣದಲ್ಲಿ ಹೇಳ್ಬೇಕಂದ್ರೆ ಒಂದು ಅರ್ಧ ಪೇಜ್ ಬೇಕಾಗ್ತದೆ. ಆದ್ರೆ ರಾಸಾಯನಿಕ ಸಮೀಕರಣ ಒಂದೇ ಲೈನಲ್ಲಿ ಬರಿಬಹುದು. ರಾಸಾಯನಿಕ ಸಮೀಕರಣ ಸೂತ್ರ ರೂಪದಲ್ಲಿ ಒಂದೇ ಲೈನಲ್ಲಿ ಬರಿಬಹುದು. ಅದಕ್ಕೆ ಹೆಚ್ಚಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ರಾಸಾಯನಿಕ ಸಮೀಕರಣಗಳನ್ನ ಸೂತ್ರ ರೂಪದಲ್ಲಿ ಬರಿತೀವಿ, ಈಸಿಯಾಗಿ ಅರ್ಥ ಆಗ್ಲಿ, ಕನ್ವೀನಿಯಂಟ್ ಆಗ್ಲಿ. ಹೌದಾ? ಪೇಜ್ ಗಂಟ್ಲೆ ಓದ್ಬೇಕಾದ್ರೆ ಅದು ಯಾವತ್ತು ಬೋರ್ ಅನಿಸ್ತದೆ. ಅದೇ ಶಾರ್ಟ್ ಆಗಿ ಅಭ್ಯಾಸ ಮಾಡಿದ್ರೆ, ಶಾರ್ಟ್ ಅಂಡ್ ಬೆಸ್ಟ್, ಎಲ್ಲಾನು ಕ್ಲಿಯರ್ ಇರ್ಬೇಕಲ್ಲಿ. ಹಂಗ ಅಭ್ಯಾಸ ಮಾಡಿದ್ರೆ ಇಟ್ಸ್ ಈಸಿ ವೇ. ಅದಕ್ಕೆ ಆ ರೀತಿಯಾಗಿ ಅಭ್ಯಾಸ ಮಾಡ್ತೀವಿ. ನಮಗೆ ಒಂದು ರಾಸಾಯನಿಕ ಸಮೀಕರಣ ಸೂತ್ರ ರೂಪದಲ್ಲಿ ಇದು ಬರ್ದಿದ್ದು ನಮ್ಗೆ ಏನ್ ತೋರಿಸ್ಕೊಡ್ತದಂದ್ರೆ ಒಂದು ಗುಣಾತ್ಮಕ ಅಂಶಗಳನ್ನು. ಯಾವ ಅಂಶಗಳನ್ನ? ಗುಣಾತ್ಮಕ. ಸರ್ ಗುಣಾತ್ಮಕ ಅಂಶಗಳಂದ್ರೆ ಯಾವು? ಈ ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳು ಯಾವುವು ನೋಡ್ರಿ. ಇದು ನಮ್ದ ಲೆಫ್ಟ್ ಹ್ಯಾಂಡ್ ಸೈಡ್, ಇದು ರೈಟ್ ಹ್ಯಾಂಡ್ ಸೈಡ್. ಅಂದ್ರೆ ಇದು LHS, ಇದೇನಿದು RHS. ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್, LHS RHS. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂತಹ ಎಲ್ಲ ನಾವು ಏನ್ ಕರಿತೀವಿ ಅಂದ್ರೆ ಪ್ರತಿವರ್ತಕಗಳು, ರಿಯಾಕ್ಟನ್ಸ್. ಪ್ರತಿವರ್ತಕಗಳು, ಅದನ್ನ ಇಂಗ್ಲಿಷ್ ಅಲ್ಲಿ ಕರೀತಾರೆ ರಿಯಾಕ್ಟನ್ಸ್. ಆಮೇಲೆ ರೈಟ್ ಹ್ಯಾಂಡ್ ಸೈಡ್ ಇರೋದು, ಇದು ರೈಟ್ ಹ್ಯಾಂಡ್ ಸೈಡ್. ಈ ರೈಟ್ ಹ್ಯಾಂಡ್ ಸೈಡ್ ಇರೋದು ಉತ್ಪನ್ನಗಳು. ಇವುಗಳನ್ನೇನ್ ಕರಿತೀವಿ ನಾವು? ಉತ್ಪನ್ನಗಳು, ಪ್ರಾಡಕ್ಟ್ಸ್. ಏನಂತ ಕರಿತೀವಿ? ಪ್ರಾಡಕ್ಟ್ಸ್. ಹೌದಾ? ಪ್ರತಿವರ್ತಕಗಳು, ಉತ್ಪನ್ನಗಳು. ಹೌದಾ? ಈ ಗುಣಾತ್ಮಕ ಅಂಶಗಳು ನಮ್ಗೆ ಒಂದು ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳ್ಯಾವು ಮತ್ತು ಉತ್ಪನ್ನಗಳ್ಯಾವು ಅನ್ನೋದು ತಿಳಿಸ್ಕೊಡ್ತೀವಿ. ಹೌದಾ? ನೀವು ಪೇಜ್ ವೈಸ್ ಓದುವಾಗ ಪ್ರತಿವರ್ತಕಗಳು, ಉತ್ಪನ್ನಗಳನ್ನ ಹುಡುಕ್ಬೇಕಾಗ್ತದಲ್ಲ. ರಾಸಾಯನಿಕ ಸಮೀಕರಣ ಈಸಿಯಾಗಿ ಯಾವ್ದು ಪ್ರತಿವರ್ತಕ ಇದೆ, ಯಾವ್ದು ಉತ್ಪನ್ನ ಇದೆ ಗೊತ್ತಾಗ್ತದೆ. ಇದು ಒಂದೇ ಲಾಭ. ಇನ್ನು ಎರಡನೇ ಲಾಭ ನಮ್ಗೆ ಏನ್ ತಿಳಿಸ್ಕೊಡ್ತದಂದ್ರೆ ಪರಿಮಾಣಾತ್ಮಕತೆ ಏನ್ ತಿಳಿಸ್ಕೊಡ್ತದೆ? ಪರಿಮಾಣಾತ್ಮಕತೆ. ಹೌದಾ? ನಾನು ಈಗಾಗಲೇ 10th ಅವ್ರಿಗೆ ಹೇಳಿದ್ದೀನಿ, ಈ ಅಂಶಗಳನ್ನ ಹೇಳಿಲ್ಲ. ರಾಸಾಯನಿಕ ಸಮೀಕರಣಗಳ ಬರೆಯುವ ಉಪಯೋಗ ಏನು ಅಂತ ಕೇಳಿದ್ರೆ SSLC ಎಕ್ಸಾಮ್ ನಲ್ಲಿ ನಿಮ್ಗೆ ಸಿಲೆಬಸ್ ಇದೆ. ಹೌದಾ? ನಾನು ಪ್ರತಿವರ್ತಕ ಉತ್ಪನ್ನ ಅಷ್ಟೇ ಹೇಳ್ತಾ ಇದ್ದೆ, ಅದು ಲಾಭ ಹೇಳಿಲ್ಲ. ಕೇಳ್ಬೋದಲ್ಲ? ಅದಕ್ಕೆ ವೆರಿ ಇಂಪಾರ್ಟೆಂಟ್ SSLC ವರ್ಗೂ ಇದು. ನೆಕ್ಸ್ಟ್ ಏನು ಪರಿಮಾಣಾತ್ಮಕತೆಯನ್ನು ಹೇಳ್ಕೊಡ್ತದ? ಫಾರ್ ಎಕ್ಸಾಂಪಲ್, ಒಂದು ರಾಸಾಯನಿಕ ಸಮೀಕರಣದಲ್ಲಿ ಪ್ರತಿವರ್ತಕಗಳಲ್ಲಿ ಹೈಡ್ರೋಜನ್ ಎಷ್ಟಿದಾವ? 2. ಆಕ್ಸಿಜನ್ ಎಷ್ಟಿದಾವ? 2. ಆಮೇಲೆ ನೀರಿನಲ್ಲಿರುವಂತಹ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ 2:1. ಇದು ಏನಪ್ಪಾ ಅಂದ್ರೆ ಪರಿಮಾಣಾತ್ಮಕತೆ. ಎಷ್ಟಿದಾವ, ಎಷ್ಟು ಸಂಖ್ಯೆಯ ಪರಮಾಣುಗಳಿದಾವ ಅದನ್ನು ತಿಳಿಸ್ಕೊಂಡು. ಇದು ಇಷ್ಟೇ ಅಲ್ಲ, ದ್ರವ್ಯ ರಾಶಿ. ಫಾರ್ ಎಕ್ಸಾಂಪಲ್, ನೀರು 18 ಗ್ರಾಮ್ ಐತಿ. ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು ನಾವು, ಸರಿದೂಗಿಸ್ಬೇಕು. ಈಗ ನೆಕ್ಸ್ಟ್ ಹೇಳಿದೀನಿ. ಹೌದಾ? ಸರಿದೂಗಿಸ್ಬೇಕಾದ್ರೆ ಇಲ್ಲಿ ಎಷ್ಟು ಹೈಡ್ರೋಜನ್ ಇದಾವೆ ಅಷ್ಟೇ ಹೈಡ್ರೋಜನ್ ಇರಬೇಕು, ಇಲ್ಲಿ ಎಷ್ಟು ಆಕ್ಸಿಜನ್ ಇದಾವೆ ಅಷ್ಟೇ ಆಕ್ಸಿಜನ್ ಇರಬೇಕು. ಈ ಸಮೀಕರಣದಲ್ಲಿ ಇಲ್ಲ. ಇಲ್ಲಿ ಎಷ್ಟಿದಾವೆ? 2 ಇದಾವೆ. ಇಲ್ಲಿ ಎಷ್ಟಿದೆ? 1 ಇದೆ. ಅದಕ್ಕೆ ಇಲ್ಲಿ 2 ತಗೋತೀನಿ ನಾನು. 2 ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಹಂಗ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಹೈಡ್ರೋಜನ್ ಇಂಬ್ಯಾಲೆನ್ಸ್ ಆಯ್ತು. 2 2 4. ಅದಕ್ಕೆ ಇಲ್ಲಿ 2 ತಗೋತೀನಿ. ತಗೊಂಡ ಹಂಗಾದ್ರೆ 1 ಮೋಲ್ ನೀರನ್ನು ತೆಗೆದುಕೊಂಡಾಗ ಅದರಲ್ಲಿ 18 ಗ್ರಾಮ್ ನೀರು ಇರ್ತದೆ. 1 ಮೋಲ್ ನೀರನ್ನು ತೆಗೆದುಕೊಂಡಾಗ ಅದರಲ್ಲಿ ಎಷ್ಟು ನೀರು ಇರ್ತದ? 18 ಗ್ರಾಮ್ ನೀರು ಇರ್ತದ. ಆ 18 ಗ್ರಾಮ್ ನೀರು ಇಲ್ಲಿ ಎಷ್ಟು ಮೋಲ್ ಇದಾವ? 2 ಮೋಲ್ ಇದಾವ. ಹಂಗಾರೆ 18 36 ಗ್ರಾಮ್ ಐತಿ ನೀರು ಈ ರಾಸಾಯನಿಕ ಸಮೀಕರಣ. ಹಂಗಾದ್ರೆ ತಗೊಂಡಂತ ಪ್ರತಿವರ್ತಕಗಳು 36 ಗ್ರಾಮ್ ಇರಬೇಕು. ನೋಡ್ರಿ, ಹೈಡ್ರೋಜನ್ ನ ಪರಮಾಣು ರಾಶಿ ಎಷ್ಟು? 1 ಗ್ರಾಮ್.
ಎಷ್ಟು ಹೈಡ್ರೋಜನ್ ಇದಾವ? 4 ಹೈಡ್ರೋಜನ್ ಇದಾವ. ಹಂಗಾದ್ರೆ 4 ಗ್ರಾಮ್. ಆಮೇಲೆ ಆಕ್ಸಿಜನ್ ನ ಪರಮಾಣು ರಾಶಿ, ಗ್ರಾಮ್ ಪರಮಾಣು ರಾಶಿ ಎಷ್ಟಿದೆಪ್ಪ ಅಂದ್ರೆ 16 ಗ್ರಾಮ್ ಇದೆ. 16 ಎಷ್ಟು ಆಕ್ಸಿಜನ್ ಇದಾವ? 2. 16 32. 32 ಪ್ಲಸ್ 4 36 ಐತಿ ನೋಡ್ರಿ. ಈ ಕಡೆನೂ 36 ಗ್ರಾಮ್, ಈ ಕಡೆನೂ 36 ಗ್ರಾಮ್. ಈ ರೀತಿ ಪರಿಮಾಣಾತ್ಮಕತೆಯನ್ನ ಅಭ್ಯಾಸ ಮಾಡ್ಲಿಕ್ಕೆ ನಮಗೇನ್ ಮಾಡ್ತಾವ ಅಂದ್ರೆ ಗುಣಾತ್ಮಕತೆಯನ್ನ ಮತ್ತು ಪರಿಮಾಣಾತ್ಮಕತೆಯನ್ನ ಅಭ್ಯಾಸ ಮಾಡ್ಲಿಕ್ಕೆ ಯಾವ ಹೆಲ್ಪ್ ಮಾಡ್ತಾವ? ರಾಸಾಯನಿಕ ಸಮೀಕರಣಗಳು. ರಾಸಾಯನಿಕ ಸಮೀಕರಣಗಳು. ಇನ್ನ ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ ಏನೇನು ಅಭ್ಯಾಸ ಮಾಡಬೇಕು? ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ. ಲಕ್ಷ ಕೊಟ್ರೆ ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ ವೆರಿ ಇಂಪಾರ್ಟೆಂಟ್. ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ. ನೆಕ್ಸ್ಟ್ ನೋಡ್ರಿ, ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಯನ್ನು ಹೇಳಬೇಕಾದ್ರೆ ಮ್ಯಾಗ್ನೇಷಿಯಂ ತಂತಿಯನ್ನು ತಗೋತೀನಿ, ಅದನ್ನ ಗಾಳಿಯ ಸಂಪರ್ಕದಿಂದ ಸುಡ್ತೀನಿ, ಸುಟ್ಟಾಗ ನಮ್ಗೆ ಏನ್ ಸಿಗ್ತದೆ ಅಂದ್ರೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಸಿಗ್ತದ ಅಂತ ಹೇಳಿದ್ದೆ. ಈ ರೀತಿಯಾಗಿ ನೀವು ಒಂದು ರಾಸಾಯನಿಕ ಸಮೀಕರಣವನ್ನ ಬರೆದ್ರೆ ಅದು ತಪ್ಪು ಸರ. ಮ್ಯಾಗ್ನೇಷಿಯಂ ನ ವೇಲೆನ್ಸಿ 2 ಐತ್ರಿ, ಆಕ್ಸಿಜನ್ ನ ವೇಲೆನ್ಸಿನೂ 2 ಐತ್ರಿ. ಎರಡು ಏನ್ ಮಾಡ್ತಾವಂದ್ರೆ ತಮ್ಮಲ್ಲಿ ಇಲೆಕ್ಟ್ರಾನ್ ಹಂಚಿಕೊಳ್ತಾವ ಅಥವಾ ವರ್ಗಾವಣೆ ಮಾಡ್ತಾವ್ರಿ. ಬಂಧ ಏರ್ಪಡಿಸಿದ್ವಿ ಎಲ್ಲ ಸರಿನೇ ಐತವ್ರಿ? ಸರಿ ಇಲ್ಲ. ಯಾಕಂದ್ರೆ ನಮಗೆ ಪರಿಸರದಲ್ಲಿ ಸಿಗುವಂತ ಆಕ್ಸಿಜನ್ ನೆಸೆಂಟ್ ಫಾರ್ಮ್ ಅಲ್ಲಿ ಇಲ್ಲ, ನವಜಾತ ಆಕ್ಸಿಜನ್ ಅಲ್ಲ. ಅದು ಯಾವ ರೂಪದಲ್ಲಿದೆ? ಅಣುವಿನ ರೂಪದಲ್ಲಿ. ಇದು ಇಂತಹ ಅಂಶಗಳು ರಾಸಾಯನಿಕ ಸಮೀಕರಣದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾವ. ಎಲ್ಲ ತಿಳ್ಕೊಂಡಿದೀವಿ, ಮತ್ತೊಂದು ಎಲ್ಲೋ ಒಂದು ಪಾಯಿಂಟ್ ಗೊತ್ತಿಲ್ಲ ಅಂದ್ರೆ ಮತ್ತೆ ನಮ್ಮನ್ನು ಸ್ಟ್ರಕ್ ಮಾಡ್ತದೆ, ತಿಳಿತಿಲ್ಲ. ಅದಕ್ಕೆ ಆಕ್ಸಿಜನ್ ಯಾವತ್ತು ಬೇಕು. ಹಾಗಾದ್ರೆ ಇದು ಇಂಬ್ಯಾಲೆನ್ಸ್ ಐತಲ್ರಿ ಸರ? ಇಂಬ್ಯಾಲೆನ್ಸ್ ಐತೆ ಅಂತ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸ್ತಾ ಇದೀವಿ. ಇಂಬ್ಯಾಲೆನ್ಸ್ ಐತೆ ಅಂತ ಏನ್ ಮಾಡ್ತಾ ಇದೀವಿ? ರಾಸಾಯನಿಕ ಸಮೀಕರಣ ಏನ್ ಮಾಡ್ತಾ ಇದೀವಿ? ಸರಿದೂಗಿಸ್ತಾ ಇದೀವಿ. Mg ಪ್ಲಸ್ O2 MgO. ಇಲ್ಲಿ ಆಕ್ಸಿಜನ್ 2 ಇದಾವೆ, ಇಲ್ಲಿ ಆಕ್ಸಿಜನ್ ಎಷ್ಟಿದೆ? 1 ಇದೆ. ಫಸ್ಟ್ ಏನ್ ಮಾಡ್ರಿ ಅಂದ್ರೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸ್ಬೇಕಾದ್ರೆ ಏನು? Mg ಎಷ್ಟಿದೆ ಬರ್ಕೋ? 1. ಆಕ್ಸಿಜನ್ ಎಷ್ಟಿದೆ ಬರ್ಕೋ? 2. ಇಲ್ಲಿ Mg ಎಷ್ಟಿದಾವೆ? 1. ಆಕ್ಸಿಜನ್ ಎಷ್ಟಿದಾವೆ? 1. ಹಂಗಾದ್ರೆ ಯಾವ್ದು ಇಂಬ್ಯಾಲೆನ್ಸ್ ಇದೆ? ಇಲ್ಲಿ ಆಕ್ಸಿಜನ್ 2 ಇದಾವೆ, ಇಲ್ಲಿ ಆಕ್ಸಿಜನ್ 1 ಇದೆ. ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡಿ ನೋಡ್ರಿ. ಎಲ್ಲದರಾಗೂ ಇದು ಕ್ಲಿಕ್ ಆಗಂಗಿಲ್ಲ, ಕೆಲವು ಸಲ ಬೇರೆ ಬೇರೆ ಆಗ್ತದೆ. ಎಲ್ಲದರ ಕ್ಲಿಕ್ ಆಗಂಗಿಲ್ಲ, ಅದ್ರ ಮ್ಯಾಕ್ಸಿಮಮ್ ಅಲ್ಲಿ ಕ್ಲಿಕ್ ಆಗ್ತದೆ. ಯಾವುದು? ಇಲ್ಲಿ 2 ಇದಲ್ಲ, 2ರಿಂದ ಮಲ್ಟಿಪ್ಲೈ ಮಾಡೋಣ. 1 2 2 ಅಥವಾ 2 1 2. ಹಂಗಾದ್ರೆ ಏನು? ಆಕ್ಸಿಜನ್ 2 ಆದ್ವು. ಇಲ್ಲಿ ಆಕ್ಸಿಜನ್ 2 ಆಗ್ಬೇಕಾದ್ರೆ ನಾವು ಇಡೀ ಏನಿದಿಲ್ಲ ಮ್ಯಾಗ್ನೀಷಿಯಂ ಆಕ್ಸೈಡ್ ಸಂಯುಕ್ತವನ್ನೇ 2ರಿಂದ ಗುಣಿಸಬೇಕು. ಹೌದಾ? ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ ಅಂದ್ರೆ ಏನಪ್ಪಾ ಅಂದ್ರೆ ಡೆಫಿನಿಷನ್ ಹೇಳ್ತಾ ಇದ್ದೀನಿ ನೋಡ್ರಿ. ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳಲ್ಲಿರುವಂತಹ ಪರಮಾಣು ಸಂಖ್ಯೆಗಳನ್ನ ಸರಿದೂಗಿಸಲು ಪೂರ್ಣಾಂಕ ಸಂಖ್ಯೆಗಳು, ಯಾವ ಪೂರ್ಣಾಂಕ ಸಂಖ್ಯೆಗಳು? 1 2 3 4 5 6 7 8 9 ಇಂತಹ ಪೂರ್ಣಾಂಕ ಸಂಖ್ಯೆಗಳನ್ನ ಬಳಸಿ ನಾವೇನ್ ಮಾಡ್ಬೇಕಾಗ್ತದೆ? ಅವುಗಳನ್ನ ಗುಣಿಸ್ತೀವಿ. ಗುಣಿಸಿದಾಗ ಸರಿದೂಗಿದ್ರೆ ಅದನ್ನೇ ನಾವೇನ್ ಕರಿತೀವಿ? ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ. ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ. ರಾಸಾಯನಿಕ ಸಮೀಕರಣಗಳಲ್ಲಿರುವ ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳ ಪರಮಾಣು ಸಂಖ್ಯೆಗಳಿಗೆ ಅನುಗುಣವಾಗಿ ಪೂರ್ಣಾಂಕ ಸಂಖ್ಯೆಗಳನ್ನ ಬಳಸಿ ಗುಣಿಸಿ ನಾವು ಸರಿದೂಗಿಸ್ತಾ ಇದ್ದೀವಿ ಅಂದ್ರೆ ಅದನ್ನೇನಂತ ಕರಿತೀವಿ? ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ. ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ. ಇಲ್ಲಿ ಆಕ್ಸಿಜನ್ 2 ಬಂದಿದಾವಂತೆ, 2ರಿಂದ ಮಲ್ಟಿಪ್ಲೈ ಮಾಡಿದ್ವಿ. ಹಂಗಾದ್ರೆ ಮ್ಯಾಗ್ನೀಷಿಯಂ ಎಷ್ಟದು? 2. ಹಂಗಾದ್ರೆ 1 2 2. ಹೌದಾ? ಇನ್ನ ಈ ಕಡೆ ಬ್ಯಾಲೆನ್ಸ್ ಆಯ್ತು. ಏನೋ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಕ್ ಹೋಗಿ ಈ ಕಡೆ ಬ್ಯಾಲೆನ್ಸ್ ಮಾಡಿದ್ವಿ. ಈಗ ಈ ಕಡೆ ಆಕ್ಸಿಜನ್ 2 ಇದ್ದು, ಈ ಕಡೆ ಆಕ್ಸಿಜನ್ 2 ಅದು. ಈಗ ಮ್ಯಾಗ್ನೀಷಿಯಂ ಈ ಕಡೆ 2 ಆಗಿದಾವ, ಈ ಕಡೆ ಏನ್ ಮಾಡ್ಬೇಕು? 2 ಮಾಡ್ಬೇಕು. ಅದಕ್ಕೆ ಇದಕ್ಕೂ 2ರಿಂದ ಮಲ್ಟಿಪ್ಲೈ ಮಾಡ್ಬೇಕು. ಹಂಗಾರೆ 1 2 2. ಇದು ಬೇಸಿಕ್ ಸ್ಟೆಪ್. ಸ್ಟಾರ್ಟಿಂಗ್ ಅಲ್ಲಿ ಹಿಂಗ್ ಮಾಡ್ರಿ, ಆಮೇಲೆ ನಿಮ್ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ತಾವ್ರಿ. ಮೊದಲು ಹಿಂಗ್ ಮಾಡ್ರಿ, ಆಮೇಲೆ ಏನ್ ಮಾಡ್ತಾವ್ರಿ? ನಿಮ್ಮ ಮೈಂಡ್ ಕ್ಯಾಲ್ಕುಲೇಷನ್ ನೀವೇ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಹೌದಾ? ಅರ್ಥ ಆಯ್ತಲ್ಲ? ಓಕೆ. ನೆಕ್ಸ್ಟ್ ನಾನು ಈಗಾಗಲೇ ಹಿಂದಿನ ಒಂದು ಎಕ್ಸಾಂಪಲ್ ತಗೋತೀನಿ.
ಇದ್ರ ಹಿಂದಿನ ಒಂದು ಎಕ್ಸಾಂಪಲ್ ತಗೋತೀನಿ. ಹಿಂದಿನ ಯಾವುದು? ಹೈಡ್ರೋಜನ್ ಆಕ್ಸಿಜನ್ ನೊಂದಿಗೆ ವರ್ತಿಸಿ H2O ಕೊಡ್ತೀನಿ. ನಾನು ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಳಿದೀನಿ ಮೈಂಡಲ್ಲಿ ಹೆಂಗ. ಮತ್ತೆ ಬೇಕಾದ್ರೆ ಬರ್ಕೊಡ್ರಿ. ಹೈಡ್ರೋಜನ್ ಎಷ್ಟಿದಾವ? 2. ಆಕ್ಸಿಜನ್ ಎಷ್ಟಿದಾವ? 2. ಇಲ್ಲಿ ಹೈಡ್ರೋಜನ್ ಎಷ್ಟಿದಾವ? 2 ಇದಾವ. ಆಕ್ಸಿಜನ್ ಎಷ್ಟಿದಾವ? 1 ಇದೆ. ಈಗ ಆಕ್ಸಿಜನ್ ಏನಿದೆ? ಇಂಬ್ಯಾಲೆನ್ಸ್ ಇದೆ. ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಕೊಡೋದು. ಈ ಕಡೆ 2 ಇದೆ ಅಂದ್ರೆ ಇದನ್ನು ಏನ್ ಮಾಡ್ತೀವಿ? 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಎಷ್ಟಾಯ್ತು? 2. ಎಷ್ಟಾಯ್ತು? 2 ಆಯ್ತು. ಹಂಗಾದ್ರೆ ಈ ಕಡೆ 2 ರಿಂದ ಏನ್ ಮಾಡಿದ್ವಿ? ಮಲ್ಟಿಪ್ಲೈ ಮಾಡಿದ್ವಿ. ಮಲ್ಟಿಪ್ಲೈ ಮಾಡಿದಾಗ 2 2 4. ಹೈಡ್ರೋಜನ್ ಎಷ್ಟಾಯ್ತು? 4. ಹಂಗಾದ್ರೆ ಈ ಸಮೀಕರಣನು ಇಂಬ್ಯಾಲೆನ್ಸ್ ಇದೆ. ಹೈಡ್ರೋಜನ್ ನಾವು ಈ ಕಡೆ ಏನ್ ಮಾಡ್ಬೇಕು? 2 ಮಾಡ್ಬೇಕು. ಅಂದ್ರೆ ಇದನ್ನ ಏನ್ ಮಾಡ್ಬೇಕು? 2 ರಿಂದ ಮಲ್ಟಿಪ್ಲೈ ಮಾಡ್ಬೇಕು. 2 ರಿಂದ ಮಲ್ಟಿಪ್ಲೈ ಮಾಡಿದಾಗ ನೋಡ್ರಿ 2 2 4 ಹೈಡ್ರೋಜನ್, 4 ಹೈಡ್ರೋಜನ್, 2 ಆಕ್ಸಿಜನ್, 2 ಒಂದೇ ಬ್ಯಾಲೆನ್ಸ್ ಐತೆ ನೋಡಿ. ಈ ರೀತಿಯಾಗಿ ಪೂರ್ಣಾಂಕ ಸಂಖ್ಯೆಗಳನ್ನ ಬಳಸಿ ಗುಣಿಸಿ ಏನ್ ಮಾಡ್ತೀವಿ ಅಂದ್ರೆ ಪ್ರತಿವರ್ತಕಗಳಲ್ಲಿರುವ ಪರಮಾಣುಗಳ ಸಂಖ್ಯೆ ಮತ್ತು ಉತ್ಪನ್ನಗಳಲ್ಲಿರುವಂತಹ ಪರಮಾಣು ಸಂಖ್ಯೆಗಳನ್ನ ಸರಿದೂಗಿಸುವಂತ ಪ್ರಕ್ರಿಯೆನೇ ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ. ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ. ಇನ್ನ ಮತ್ತೊಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ ನಾನು, ಯಾಕಂದ್ರೆ ಇದು ವೆರಿ ಇಂಪಾರ್ಟೆಂಟ್. ಸರಿದೂಗಿಸುವಿಕೆ, ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವಿಕೆ 10th ವರೆಗೂ ಹೇಳಿದೀನಿ. ಇದನ್ನ ನೋಡ್ರೆ ಬೇಸಿಕ್ ಆಗಿ ನೀವು ತಿಳ್ಕೊಂಡ್ಬಿಡ್ತೀರಿ. ಇಷ್ಟು ಬೇಸಿಕ್ ಆಗಿ ಹೇಳಿಲ್ಲ ನಾನಿಲ್ಲಿ. ಅಲ್ಯೂಮಿನಿಯಂ ಕ್ಲೋರಿನ್ ನೊಂದಿಗೆ ವರ್ತಿಸ್ತದೆ. ಕ್ಲೋರಿನ್ ಕೂಡ ಎಷ್ಟಿದೆ? ಯಾವತ್ತೂ ಅದನ್ನ Cl ಅಂತ ಬರೆಯಕ್ಕಾಗಲ್ಲ, Cl2ನೇ. ಹಂಗಾದ್ರೆ ಅಲ್ಯೂಮಿನಿಯಂ ಕ್ಲೋರೈಡ್ ನ ಸೂತ್ರ AlCl3. ಮತ್ತೆ ಬರ್ಕೊಡ್ರಿ. ಅಲ್ಯೂಮಿನಿಯಂ ಎಷ್ಟಿದಾವ? 1 ಇದೆ. ಕ್ಲೋರಿನ್ ಎಷ್ಟಿದಾವ? 2 ಇದಾವ. ಪರಮಾಣುಗಳ ಸಂಖ್ಯೆ ಎಷ್ಟಿದಾವ? 2 ಇದಾವ. ಹಂಗ ಇಲ್ಲೂ ಅಲ್ಯೂಮಿನಿಯಂ ಎಷ್ಟಿದಾವ? 1. ಕ್ಲೋರಿನ್ ಎಷ್ಟಿದಾವ? 3. ಹಂಗಾದ್ರೆ ಈ ಕಡೆ ಕ್ಲೋರಿನ್ 2 ಇದಾವ, ಈ ಕಡೆ 3 ಇದಾವ. ಇಂಬ್ಯಾಲೆನ್ಸ್ ಮಾಡ್ಬೇಕು, ಹೌದಲ್ಲ? ಹಂಗಾದ್ರೆ ಈ ಕಡೆಯಿಂದ ಆ ಕಡೆ ಗುಣಿಸ್ರಿ, ಆ ಕಡೆಯಿಂದ ಈ ಕಡೆ ಗುಣಿಸ್ರಿ. ನಾನು ಕ್ಲೋರಿನ್ ಇಲ್ಲಿ 2 ಇದಾವಲ್ಲ, 2 ರಿಂದ ಗುಣಿಸ್ತೀನಿ. 2 ರಿಂದ ಕ್ಲೋರಿನ್ ಗುಣಿಸಿದಾಗ ಎಷ್ಟದು? 6 ಅದು. ಯಾವ ಕಡೆ? ಉತ್ಪನ್ನಗಳ ಸೈಡ್. ಇನ್ನ ಉತ್ಪನ್ನಗಳ ಸೈಡ್ ಕ್ಲೋರಿನ್ ಅನ್ನ 6 ಮಾಡ್ಕೋಬೇಕಂದ್ರೆ ಎಷ್ಟರಿಂದ ಗುಣಿಸ್ತೀವಿ? 2 ರಿಂದ ಗುಣಿಸ್ತೀವಿ. ಅದಕ್ಕೆ ಇಲ್ಲಿ 2 2 3 6. 3 2 2 3 6. ಕ್ಲೋರಿನ್ 6 ಆದ್ವಾ? ಕ್ಲೋರಿನ್ ಬ್ಯಾಲೆನ್ಸ್ ಆಯ್ತು. ಇನ್ನ ಕ್ಲೋರಿನ್ ನ ಬ್ಯಾಲೆನ್ಸ್ ಮಾಡಕ್ ಹೋಗಿ ಅಲ್ಯೂಮಿನಿಯಂ ಕೂಡ ಏನಾಯ್ತು? 2 ಅನ್ನು ಮಲ್ಟಿಪ್ಲೈ ಮಾಡ್ಬೇಕು. ಹಂಗಾದ್ರೆ ಅಲ್ಯೂಮಿನಿಯಂ ಕೂಡ ಎಷ್ಟದು? 2. ಉತ್ಪನ್ನಗಳ ಕೇಸ್ ಮುಗೀತು. ಇನ್ನ ಇಲ್ಲಿ ಅಲ್ಯೂಮಿನಿಯಂ ಅನ್ನ 2 ರಿಂದ ಮಲ್ಟಿಪ್ಲೈ ಮಾಡಿದ್ಯಲ್ಲ, ಹಂಗಾದ್ರೆ ಇಲ್ಲೂ 2 ರಿಂದ ಮಲ್ಟಿಪ್ಲೈ ಮಾಡ್ಬೇಕು. 1 2 2. ಹೌದಾ? ಆಮೇಲೆ ಕ್ಲೋರಿನ್ ನೋಡ್ರಿ, ಈ ಕಡೆ 6 ಇದಾವ, ಈ ಕಡೆ 2 ಇದಾವ. ಹಂಗಾದ್ರೆ ಎಷ್ಟನ್ನು ಮಲ್ಟಿಪ್ಲೈ ಮಾಡ್ಬೇಕು? ಈ ಕಡೆ 3 ರಿಂದ ಮಲ್ಟಿಪ್ಲೈ ಮಾಡಿದಾಗ 6. ಹಂಗಾದ್ರೆ ಈ ರೀತಿಯಾಗಿ ಪೂರ್ಣಾಂಕ ಸಂಖ್ಯೆಗಳನ್ನ ಬಳಸಿ ನಾವೇನ್ ಮಾಡ್ತೀವಿ ಅಂದ್ರೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸ್ತೀವಿ. ಇದ್ರಲ್ಲಿ ಮತ್ತೇನಾದ್ರೂ ಡೌಟ್ ಇದ್ರೆ ನನಗೆ ನೆಕ್ಸ್ಟ್ ಈ ವಿಡಿಯೋ ಹಿಂಗೆ ಯಾಕೆ ಮಾಡ್ತಾ ಇದೀನಿ ಅಂದ್ರೆ ನಾನು ಗೂಗಲ್ ಮೀಟ್ ಅಲ್ಲಿ ಡೈರೆಕ್ಟ್ ಹೇಳ್ತಾ ಹೋಗೋದು, ಕೆಲವರು ನೆಟ್ವರ್ಕ್ ಸರಿ ಇರೋದು ಇರದೇ ಇರೋದು, ಇಂತಹ ಸಮಸ್ಯೆ ಬರ್ತಾ ಇದೆ. ನಾನು ಈಗೇನ್ ಹೇಳಿದಿಲ್ಲ ಇಷ್ಟೋ ಟಾಪಿಕ್ ಮೇಲೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತೀನಿ ನಿಮ್ ಜೊತೆ. ಹೌದಾ? ಬಹಳ ವಿವರವಾಗಿ ಯಾರು ಕರೆಕ್ಟ್ ವಿಡಿಯೋ ನೋಡ್ತಿರಲ್ಲ ಇದರಿಂದ ಕ್ವಶನ್ಸ್ ಕೇಳ್ತೀನಿ. ನಿಮ್ ಗೂಗಲ್ ಮೀಟ್ ನಾಳೆ ಪಾಠ ಹೇಳಂಗಿಲ್ಲ. 8th ಕ್ಲಾಸ್ ಅಲ್ಲಿ ಮೊದಲೇ ಹೇಳ್ತಿದ್ದೀನಿ, ನಾನು ಪಾಠ ಹೇಳೋದಿಲ್ಲ. ಇದನ್ನ ಕೇಳ್ತೀನಿ. ಈಗೇನು ವಿಡಿಯೋದಲ್ಲಿ ಹೇಳಿದಿಲ್ಲ ಇವುಗಳನ್ನೇ ರಿಮೈಂಡ್ ಮಾಡಿ ಪ್ರತಿಯೊಬ್ಬರ ಹೆಸರನ್ನು ತಗೊಂಡು ಪ್ರತಿಯೊಬ್ಬರಿಗೆ ಕೇಳ್ತೀನಿ. ಸೊ ಲಕ್ಷ ಕೊಟ್ಟು 8th ಮತ್ತು 10th ಅವರು ಈ ವಿಡಿಯೋನ